ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಶೇಷವಾದಂತಹ ಶನಿ ಅಮಾವಾಸ್ಯೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಶನಿ ಅಮಾವಾಸ್ಯೆಯ ದಿನ ಯಾವ ಯಾವ ವಸ್ತುಗಳನ್ನು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ದಾನ ಮಾಡಬೇಕು, ಆ ರೀತಿ ಮಾಡೋದ್ರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಕೂಡ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಶನಿ ಅಮಾವಾಸ್ಯೆಯು ಶನಿ ದೇವನಿಗೆ ಸಮರ್ಪಿತವಾದಂತಹ ವಿಶೇಷವಾದ ದಿನ. ಶನಿವಾರದ ದಿನದಂದು ಅಮಾವಾಸ್ಯೆ ತಿಥಿ ಬಂದಿರುವುದರಿಂದ ಈ ದಿನವನ್ನು ಶನಿ ಅಮಾವಾಸ್ಯೆ ಅಂತ ಕರಿತೀವಿ. ಈ 2026ರ ಶನಿ ಅಮಾವಾಸ್ಯೆಯ ದಿನದಂದು ಯಾವೆಲ್ಲ ಕೆಲಸಗಳನ್ನು ಮಾಡಿದ್ರೆ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತೆ, ಈ ದಿನ ಮಾಡುವಂತಹ ಯಾವೆಲ್ಲ ಕೆಲಸಗಳು ಶನಿ ದೋಷದಿಂದ ನಮ್ಮನ್ನು ಮುಕ್ತಗೊಳಿಸ್ತವೆ. ಅಮಾವಾಸ್ಯೆ ತಿಥಿ ಶನಿವಾರದ ದಿನದಂದು ಬಂದಾಗ ಅದನ್ನು ಶನಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಹಾಗೆ ಶನಿ ಅಮಾವಾಸ್ಯೆ ತಿಥಿಯು ಶನಿದೇವರ ವಿಶೇಷ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ, ಶನಿ ದೋಷದಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಶನಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಬಯಸುವಂಥವರು ಈ ಅತ್ಯಂತ ಮಹತ್ವವಾದಂತಹ ದಿನವನ್ನು ವಿಶೇಷವಾಗಿ ಆಚರಿಸ್ಬೋದು. ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡೋದು ತುಂಬಾ ಒಳ್ಳೆಯದು. ಶನಿವಾರದಂದು ಅಮಾವಾಸ್ಯೆ ಬಂದಿರೋದ್ರಿಂದ ಇದನ್ನು ಶನೈಶ್ಚರಿ ಅಮಾವಾಸ್ಯೆ, ಶನಿ ಅಮಾವಾಸ್ಯೆ ಅಥವಾ ಶನಿ ಜಯಂತಿ ಅಂತ ಕೂಡ ಕರೆಯಲಾಗುತ್ತೆ. ಈ ದಿನದಂದು ಶನಿದೇವನನ್ನು ಪೂಜೆ ಮಾಡೋದ್ರಿಂದ, ಶನಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡೋದ್ರಿಂದ ಅಥವಾ ಶನಿದೇವನ ಮಂತ್ರಗಳನ್ನು ಪಠಿಸುವುದರಿಂದ ಸಾಡೆ ಸಾತಿ ಶನಿ ದೋಷ ಏನಾದರೂ ಇದ್ದರೆ ಅದು ಪರಿಹಾರ ಆಗುತ್ತೆ. ಇದು ಶನಿ ಸಂಬಂಧಿತ ಕೆಟ್ಟ ಪರಿಣಾಮಗಳನ್ನು ಕೂಡ ಕಡಿಮೆ ಮಾಡುತ್ತೆ ಎನ್ನುವಂತಹ ನಂಬಿಕೆ ಇದೆ. ಈ 2026ರ ಶನಿ ಅಮಾವಾಸ್ಯೆಯನ್ನು ಅಥವಾ ಶನಿ ಜಯಂತಿಯನ್ನು ಮೇ 16 ಶನಿವಾರದ ದಿನದಂದು ಆಚರಣೆ ಮಾಡಲಾಗ್ತಾ ಇದೆ. ಅವತ್ತಿನ ದಿನ ಏನೆಲ್ಲ ಮಾಡಬೇಕಾಗತ್ತೆ ಅನ್ನೋದನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಶನಿ ಅಮಾವಾಸ್ಯೆಯ ದಿನದಂದು ಮುಸ್ಸಂಜೆ ಸಮಯದಲ್ಲಿ ಅರಳಿ ಮರದ ಕೆಳಗೆ ಶನಿ ದೇವನನ್ನ ನೆನೆದು ದೀಪವನ್ನು ಹಚ್ಚಿಡಬೇಕು. ಖಾಲಿ ದೀಪವನ್ನು ಹಚ್ಚಿಟ್ರೆ ಸಾಲದು, ಬದಲಾಗಿ ಈ ದಿನ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕಾಗುತ್ತೆ. ಈ ದೀಪವನ್ನು ಹಚ್ಚಿಡುವಾಗ ನೀವು ಅದರಲ್ಲಿ ಒಂದಿಷ್ಟು ಕಪ್ಪು ಎಳ್ಳನ್ನು ಹಾಕಬೇಕು. ಆ ದಿನ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿಟ್ಟ ನಂತರ ಮರಕ್ಕೆ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಇದು ನಿಮ್ಮ ಮೇಲಿರುವಂತಹ ಶನಿ ದೋಷವನ್ನು ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಆಂಜನೇಯನ ಪೂಜೆ. ಶನಿ ಅಮಾವಾಸ್ಯೆಯ ದಿನದಂದು ಹನುಮಂತನನ್ನ ಪೂಜಿಸಿದರೆ ಅತ್ಯಂತ ಪ್ರಯೋಜನಕಾರಿಯಾಗುತ್ತೆ. ಈ ದಿನ ಆಂಜನೇಯ ಸ್ವಾಮಿಯನ್ನ ಪೂಜಿಸುವುದರ ಜೊತೆಗೆ ಹನುಮಾನ್ ಚಾಲಿಸವನ್ನು ನೀವು ಪಠಿಸ್ಬೋದು. ಈ ದಿನ ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ಶನಿ ಸಾಡೆ ಸಾತಿಯಿಂದ, ಶನಿ ದಯ್ಯದಿಂದ ಮುಕ್ತಿ ದೊರಕುತ್ತೆ. ಅನೇಕ ಜನ ಶನಿ ದೋಷದಿಂದ ಅಥವಾ ಶನಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕಾಗಿ ಹನುಮಂತನನ್ನ ವಿಶೇಷವಾಗಿ ಪೂಜೆ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು. ಇನ್ನು ಶನಿ ಮಂತ್ರವನ್ನು ಪಠಿಸೋದು. ಶನಿ ಅಮಾವಾಸ್ಯೆಯ ದಿನ ಶನಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದು ಮಾತ್ರವಲ್ಲದೆ ಶನಿ ದೇವನ ವಿಶೇಷವಾದಂತಹ ಮಂತ್ರಗಳನ್ನು ಪಠಿಸುವುದು ಕೂಡ ತುಂಬಾನೇ ಪ್ರಯೋಜನಕಾರಿಯಾಗುತ್ತೆ. ಶನಿ ಅಮಾವಾಸ್ಯೆಯ ದಿನ ನೀವು ನಿಮ್ಮ ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿ ಹೇಳಲಾಗುವಂತಹ ಈ ಶನಿಯ ಸಂಬಂಧಪಟ್ಟಂತಹ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಶನಿ ಅಮಾವಾಸ್ಯೆಯ ದಿನದಂದು ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಶನಿದೇವರ ವಿಶೇಷ ಆಶೀರ್ವಾದವನ್ನು ನೀವು ಪಡ್ಕೋಬೋದು. ಈ ಒಂದು ಮಂತ್ರವನ್ನು ಅಂದರೆ ನಾನು ಇವಾಗ ಮಂತ್ರ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಮಂತ್ರವನ್ನು 108 ಬಾರಿ ಪಠಿಸ್ಬೇಕು. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು, ಗಮನದಲ್ಲಿ ಇಟ್ಕೋಬೇಕು, ಯಾವುದೇ ಕಾರಣಕ್ಕೂ ಮರಿಬಾರ್ದು. ಆ ಮಂತ್ರ ಏನಂದರೆ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ನಿಮ್ಮಿಂದ ಸಾಧ್ಯವಾದರೆ ಈ ಮಂತ್ರವನ್ನು ಪಠಿಸಿ, ಅಥವಾ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಮಾಡಕ್ಕೆ ಹೋಗಬೇಡಿ. ನಂಬಿಕೆ, ಶ್ರದ್ಧೆ, ಭಕ್ತಿ ಇದ್ದವರು ಮಾತ್ರ ಖಂಡಿತ ಭಕ್ತಿಯಿಂದ ಈ ಮಂತ್ರವನ್ನು ಪಠಣ ಮಾಡಿ. ಇನ್ನು ಛಾಯಾದಾನ ಮಾಡಿ. ಛಾಯಾ ಅಂದರೆ ನೆರಳು, ಅದನ್ನು ಹೆಂಗೆ ದಾನ ಮಾಡೋದು ಈಗ ತಿಳಿಸ್ಕೊಡ್ತೀನಿ. ಶನಿ ಸಾಡೆ ಸಾತಿ ಅಥವಾ ಶನಿ ದಯ್ಯದಿಂದ ಬಳಲ್ತಾ ಇರುವಂತಹ ಜನರು ಛಾಯಾವನ್ನು ದಾನ ಮಾಡುವುದು ಕೂಡ ಒಂದು ಪ್ರಮುಖ ಪರಿಹಾರ. ಈ ಛಾಯಾ ದಾನ ಮಾಡುವುದಕ್ಕಾಗಿ ನೀವು ಒಂದು ಕಬ್ಬಿಣದ ಅಥವಾ ಕಂಚಿನ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಬೇಕು. ನಂತರ ಈ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡ್ಕೋಬೇಕು. ಅದಾದ ನಂತರ ಎಣ್ಣೆಯೊಂದಿಗೆ ಬಟ್ಟಲನ್ನು ಕೂಡ ಅಗತ್ಯ ಇರೋರಿಗೆ
ಅಥವಾ ಬಡವರಿಗೆ ದಾನ ಮಾಡಬೇಕು. ಇಲ್ಲದೇ ಇದ್ರೆ ಅದನ್ನು ಶನಿ ದೇವಸ್ಥಾನದಲ್ಲೇ ಬಿಟ್ಟು ಹೋಗಬೇಕು. ಶನಿ ಅಮಾವಾಸ್ಯೆಯ ದಿನ ನೀವು ಈ ಕೆಲಸವನ್ನು ಮಾಡೋದ್ರಿಂದ ತೊಂದರೆಗಳಿಂದ ಮತ್ತು ನಕಾರಾತ್ಮಕತೆಯಿಂದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಲವೊಂದು ವಸ್ತುಗಳನ್ನು ದಾನ ಮಾಡಬೇಕಾಗುತ್ತೆ. ಅದು ಯಾವುದಂದ್ರೆ, ಶನಿ ಅಮಾವಾಸ್ಯೆಯ ದಿನ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಯಾಕೆಂದರೆ ಶನಿಯು ಕಪ್ಪು ಬಣ್ಣವನ್ನು ಇಷ್ಟಪಡುವಂತಹ ದೇವರಾಗಿದ್ದಾನೆ. ಹಾಗಾಗಿ ಶನಿವಾರದ ದಿನದಂದು ಶನಿಗೆ ಪ್ರಿಯವಾದಂತಹ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ಈ ಯಾವ ಕಪ್ಪು ವಸ್ತುಗಳು ಅಂದರೆ, ಕೆಲವೊಂದಷ್ಟು ವಿಶೇಷವಾದಂತಹ ವಸ್ತುಗಳನ್ನು ಈಗ ನಾನು ತಿಳಿಸ್ಕೊಡ್ತೀನಿ. ಕಪ್ಪು ಎಳ್ಳು, ಕಪ್ಪು ಬಟ್ಟೆಗಳು, ಹಾಗೆ ಕಬ್ಬಿಣದ ಪಾತ್ರೆಗಳು, ಸಾಸಿವೆ ಎಣ್ಣೆ, ಕಪ್ಪು ಉದ್ದಿನ ಬೇಳೆ ಇವುಗಳನ್ನು ದಾನ ಮಾಡೋದು ವಿಶೇಷವಾಗಿ ತುಂಬ ಒಳ್ಳೆಯದು. ನಂಬಿಕೆಗಳ ಪ್ರಕಾರ ಶನಿ ಅಮಾವಾಸ್ಯೆಯ ದಿನದಂದು ಈ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಶನಿಗೆ ಸಂಬಂಧಿಸಿದ ತೊಂದರೆಗಳು ಕಡಿಮೆಯಾಗ್ತವೆ ಅನ್ನುವಂತಹ ವಿಶೇಷವಾದ ನಂಬಿಕೆ ಇದೆ. ಹಾಗೆ ನಕಾರಾತ್ಮಕತೆಯಿಂದ ಪರಿಹಾರ ಕೂಡ ಸಿಗುತ್ತೆ ಎನ್ನುವಂತಹ ವಿಶೇಷವಾದ ನಂಬಿಕೆ ಇದೆ. ನಂಬಿಕೆ ಇದ್ದಂಥವರು ಖಂಡಿತವಾಗಲೂ ಈಗ ನಾನು ತಿಳಿಸಿಕೊಟ್ಟಂತಹ ವಸ್ತುಗಳನ್ನು ದಾನ ಮಾಡಿ, ಹಾಗೆ ಈ ಪೂಜಾ ವಿಧಾನಗಳನ್ನು ಕೂಡ ಅನುಸರಿಸೋದಕ್ಕೆ ಪ್ರಯತ್ನ ಮಾಡಿ ಶನಿದೇವನಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಶನಿದೇವನ ವಿಶೇಷ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ.